ಬೆನ್ನಲ್ಲೇ ಈಗ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ದಾಳಿಯನ್ನು ನಡೆಸಿದೆ. ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಇಡಿ ದಾಳಿ ಆಯಿತು. ದಾಳಿ ಆದ್ಮೇಲೆ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಾಯಿತು. ಈಗ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಇಡಿ ಎರಡೂ ಕೂಡ ಅವರವರ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. 300ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ಸಿಐಡಿ ನೋಟಿಸ್ ಅನ್ನು ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನು ಕೊಟ್ಟಿರೋದು ಸಿಐಡಿ ಅಧಿಕಾರಿಗಳು. ಈಗಾಗಲೇ ಇಡಿ ಅಧಿಕಾರಿಗಳ ತನಿಖೆಯನ್ನು ಎದುರಿಸಿದ್ದಾರೆ ಕೆಲ ಅಭ್ಯರ್ಥಿಗಳು. ನೋಡಿ, ತನಿಖೆಯ ಸಂದರ್ಭದಲ್ಲಿ ಒಂದು ಸಾಕಷ್ಟು ವಿಚಾರಗಳು ಬಯಲಾಗಿರೋದು, ರೆಸಾರ್ಟ್ನಲ್ಲಿ ಕೂರಿಸಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅನ್ನುವಂಥ ಅಂಶ ಕೂಡ ಇಲ್ಲಿ ಬೆಳಕಿಗೆ ಬಂದಿತ್ತು. ಪ್ರತಿ ಅಭ್ಯರ್ಥಿಗಳ ಜೊತೆಗೂ ಕೂಡ ದುಡ್ಡನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಸೊ ಇದೆಲ್ಲವೂ ಕೂಡ ಕೆಪಿಎಸ್ಸಿಯಲ್ಲಿರೋದು. ಎಸ್ಪೆಷಲಿ ಅಲ್ಲಿ ಪಶು ವೈದ್ಯಾಧಿಕಾರಿ ನೇಮಕದ ಸಂದರ್ಭದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದಕ್ಕೆ ಸಾಕಷ್ಟು ಪುರಾವೆಗಳು, ಸಾಕ್ಷಿಗಳು ಕೂಡ ಸಿಕ್ಕಿದೆ. ಕೆಪಿಎಸ್ಸಿ ಅಕ್ರಮವನ್ನ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ನಡೆಸ್ತಾ ಇದೆ. ಕೆಪಿಎಸ್ಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಆಗ್ತಾ ಇರೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರುವುದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಸೊ ದಯವಿಟ್ಟು ತನಿಖೆಯನ್ನು ನಡೆಸಿ ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅನುಮತಿ ಪಡೆಯದೆ ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ವಿದ್ಯಾರ್ಥಿಗಳನ್ನು ಅಟ್ಟಾಡಿಸಿದ್ದಾರೆ ಪೊಲೀಸರು. ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಂಡಿಲ್ಲ, ನೀವು ಹೇಗೆ ಪ್ರತಿಭಟನೆ ಮಾಡ್ತಾ ಇದ್ರೆ ಕೆಪಿಎಸ್ಸಿ ಮುಂದೆ ಅಂತ ಹೇಳ್ಕೊಂಡು ಪೊಲೀಸರು ಅವರನ್ನ ತಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಧಿಕ್ಕಾರ ಧಿಕ್ಕಾರ ಅಂತ ಕೂಗಿ ದೊಡ್ಡ ಮಟ್ಟದಲ್ಲಿ ಆ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪ್ರತಿಭಟನೆಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ವಾಕ್ಸಮರ ಕೂಡ ನಡೆದಿದೆ, ಮಾತಿನ ಚಕಮಕಿ ಕೂಡ ನಡೆದಿದೆ. ಆದರೂ ಕೂಡ ಎಬಿವಿಪಿ ವಿದ್ಯಾರ್ಥಿಗಳು ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ಕೊಂಡು ಪ್ರತಿಭಟನೆ ಈಗಲೂ ಕೂಡ ಮುಂದುವರಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಕೆಪಿಎಸ್ಸಿ ಅಕ್ರಮದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಈಗ ಕೆಪಿಎಸ್ಸಿಗೆ ಸಿಬಿಐ ಅಧಿಕಾರಿಗಳು ಎಂಟ್ರಿ ಕೊಟ್ಟು ತನಿಖೆ ನಡೆಸ್ತಾ ಇದ್ದಾರೆ. ಯಾವ ರೀತಿ ತನಿಖೆ ನಡೀತಾ ಇದೆ, ಏನೆಲ್ಲ ದಾಖಲೆಗಳು ಪತ್ತೆಯಾಗಿದೆ, ಮತ್ತೆ ಎಬಿವಿಪಿ ಪ್ರತಿಭಟನೆಯಲ್ಲಿ ಯಾವ ರೀತಿ ನಡೀತಾ ಇದೆ? ಧನುಶ್ರೀ ಪೂಜಾರಿ, ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಿಐಡಿ ಅಧಿಕಾರಿಗಳಿಗೆ ತನಿಖೆ ಹಸ್ತಾಂತರ ಆದ ಸಂದರ್ಭದಲ್ಲಿ ಮರುದಿನ ಅಂದ್ರೆ 5ನೇ ತಾರೀಕು ಇದೇ ಕೆಪಿಎಸ್ಸಿ ಕಚೇರಿ ಮೇಲೆ ರೇಡ್ ಮಾಡಿ ದಾಖಲೆಗಳನ್ನ ಸಂಗ್ರಹ ಮಾಡಿದ್ರು. ಅದಾನಂತರ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಇವತ್ತು ಮತ್ತೆ ಸಿಐಡಿ ಅಧಿಕಾರಿಗಳು ಕೆಪಿಎಸ್ಸಿ ಕಚೇರಿಗೆ ಇವತ್ತು ಬೆಳಗ್ಗೆ ಬಂದು ರೇಡ್ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಕೆಲವು ಮಹತ್ವದ ದಾಖಲೆಗಳು ಅಂದ್ರೆ ಹಿಂದೆ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಕೂಡ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಒಂದಷ್ಟು ಏನು ಹಿಂದೆ ಇದ್ದಂತ ಕೆಪಿಎಸ್ಸಿ ಅಧ್ಯಕ್ಷರ ಕೊಠಡಿ ಆಗಿರ್ಬೋದು, ಶಾಂತಾ ಉಸ್ಮಾನ್ ಅವರ ಕಟ್ಟಡದಲ್ಲಿ ಸಿಕ್ಕಂತ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಒಂದು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಈಗ ಸಿಐಡಿ ಅಧಿಕಾರಿಗಳ ತನಿಖೆಯ ವೇಳೆಯಲ್ಲಿ ಒಂದಷ್ಟು ಮಾಹಿತಿ ಆಧರಿಸಿ ಬೇರೆ ಬೇರೆ ಈ ಒಂದು ಪಶುವೈದ್ಯಾಧಿಕಾರಿಗಳ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಮತ್ತೆ OMR ಶೀಟ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಅನುಮಾನಿತವಾಗಿದ್ದಾರೆ ಅಂತವರ ಕೊಠಡಿಗಳಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯ ಈಗ ಸಿಐಡಿಯ SP ಆಗಿರುವಂತಹ ರಾಘವೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಈಗ ಮತ್ತೆ ಅಧಿಕಾರಿಗಳು ಒಳಗೆ ಈಗ ಹೋಗಿದ್ದಾರೆ. ರೈಡ್ ಅನ್ನ ಮಾಡಿ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತದ್ದು, ದಾಖಲೆಗಳನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇನ್ನು ಕೂಡ ಅಂದ್ರೆ ಇದೇ ತಿಂಗಳ 5ನೇ ತಾರೀಕು ರೇಡ್ ಮಾಡಿ ಒಂದಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಿದ್ರು. ಈಗ ಮತ್ತೆ ರೇಡ್ ಮಾಡಿ ಒಂದಷ್ಟು ಪರಿಶೀಲನೆ ಮಾಡುವಂತದ್ದಾಗಿರ್ಬೋದು, ಕೆಲ ಅಧಿಕಾರಿಗಳ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಒಂದು ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ಹಗರಣ ಏನಿದೆ, ಒಂದು ಕಡೆ ಈಗ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಂತಹ ಜ್ಞಾನೇಂದ್ರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಶುರು ಮಾಡಿ ನೋಟಿಸ್ ಅನ್ನ ಕೊಡಲಾಗಿದೆ. ಆದ್ರೆ ಇದುವರೆಗೂ ಕೂಡ ಆತ ಮನೆಯಲ್ಲೂ ಇಲ್ಲ, ಮತ್ತೆ ನೋಟಿಸ್ ಸಂಬಂಧಪಟ್ಟಂತೆ ಆತ ವಿಚಾರಣೆ ಕೂಡ ಬಂದಿಲ್ಲ. ಅದಲ್ಲದೆ ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಅವರ ಮನೆ ಏನಿತ್ತು ಮೂಲ ಸ್ಥಳ ಉತ್ತರ ಪ್ರದೇಶದ ಅವರ ನಿವಾಸಕ್ಕೂ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ರು. ಆದ್ರೆ ಈ ಒಂದು ಅಕ್ರಮದಲ್ಲಿ ಅವರ ಮೇಲೆ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂತ ಬೆನ್ನಲ್ಲೇ ಆತ ಈಗ ಪರಾರಿಯಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಪ್ರಮುಖವಾಗಿ ಮತ್ತೆ ಈಗ ಅಂದ್ರೆ ಸಿಐಡಿ ಅಧಿಕಾರಿಗಳ ತನಿಖೆಯ ಮುಂದುವರೆದ ಭಾಗವಾಗಿ ಇವತ್ತು ಮತ್ತೆ ರೇಡ್ ಮಾಡಿದ್ದಾರೆ. ಒಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಸಿಕ್ಕಂತ ಮಾಹಿತಿಯನ್ನು ಆಧರಿಸಿ ಇವತ್ತು ಮತ್ತೆ ರೇಡ್ ಮಾಡಿರುವಂತದ್ದು. ನೋಡ್ಬೇಕು ಇವತ್ತು ರೇಡ್ ಮಾಡುವ ಸಂದರ್ಭದಲ್ಲಿ ವಸ್ತು ಏನೆಲ್ಲ ಸಿಗುತ್ತೆ ಏನಿಲ್ಲ ಅನ್ನೋದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ
ಇಡಿ ಅಧಿಕಾರಿಗಳು ರೈಡ್ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂತದ್ದು. ಹೀಗಾಗಿ ಮತ್ತೆ ಅಧಿಕಾರಿಗಳ ವಿಚಾರಣೆಗೆ ಇವರು ಈಗ ಸಿಐಡಿಯ ಅಧಿಕಾರಿಗಳು ಬಂದಿರುವಂತದ್ದು ಮಹತ್ವವನ್ನ ಪಡ್ಕೊಂಡಿದೆ. ಅದಲ್ಲದೆ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರಾಗಿರ್ಬೋದು ಅಥವಾ ಅಲ್ಲಿದ್ದಂತಹ ಮೆಂಬರ್ಗಳಾಗಿರ್ಬೋದು ಕೆಲ ಅಧಿಕಾರಿಗಳನ್ನ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಈ ಒಂದು ತನಿಖೆಯ ಭಾಗ ಇನ್ನು ಮುಂದುವರೆದಿರುವಂತದ್ದು. ಸತ್ಯ ಬಹಳ ಕುತೂಹಲ ಇರುವಂತದ್ದು ಕೆಪಿಎಸ್ಸಿ ಕೇಂದ್ರ ಕಚೇರಿಯ ಮೇಲೆ ಮತ್ತೆ ರೇಡ್ ಮಾಡಿರುವಂತದ್ದು ಧನುಷ್ ಪೂಜಾರಿ. ಅದಲ್ಲದೆ ಈಗ ಇದೇ ಕೆಪಿಎಸ್ಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಬಿವಿಪಿಯಿಂದ ಪ್ರೊಟೆಸ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೆಪಿಎಸ್ಸಿಯ ಕಚೇರಿಯ ಬಳಿ ಅಂದ್ರೆ ಎಬಿವಿಪಿಯ ಸ್ಟೂಡೆಂಟ್ಸ್ ಏನಾದ್ರು ಯಾರು ಬರಲಿಲ್ಲ, ಅವರನ್ನ ಮೌರ್ಯ ಸರ್ಕಲ್ ಬಳಿ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಧನುಶ್ರೀ, ಗಂಗಾಧರ್, ಈಗ IAS ಅಧಿಕಾರಿ ಹೆಸರು ತಳುಕು ಹಾಕ್ತಾ ಇದೆ, ಜ್ಞಾನೇಂದ್ರ ಮಿಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ವಾಟ್ ನೆಕ್ಸ್ಟ್? ಈಗ CID ಇರಬಹುದು, ಅದ್ರ ಜೊತೆಗೆ ED ಅಧಿಕಾರಿಗಳಿರಬಹುದು. ಈಗ ಅವರಿಗೆ ಬೇಕಾಗಿರುವಂಥದ್ದು ಮೇನ್ಲಿ ಇಲ್ಲಿ ಜ್ಞಾನೇಂದ್ರ ಆಗಿರ್ತಾರೆ. ಯಾಕಂದ್ರೆ ಆತನನ್ನ ವಶಕ್ಕೆ ಪಡ್ಕೊಂಡು ತನಿಖೆ ಮಾಡಿದ್ರೆ ಎಲ್ಲಾ ಸತ್ಯಾಸತ್ಯತೆ ಆಲ್ಮೋಸ್ಟ್ 80% 80 to 90% ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಪಿಕ್ಚರ್. ಈಗ ಆತನನ್ನು ಹುಡುಕುವಂತಹ ಕೆಲಸ ಯಾವ ರೀತಿ ಆಗ್ತಿದೆ? ಕುಟುಂಬಸ್ಥರು ಎಲ್ಲಿದ್ದಾರಂತೆ? ಕುಟುಂಬಸ್ಥರು ಏನ್ ಮಾಹಿತಿ ಕೊಡ್ತಾ ಇದ್ದಾರೆ? ಖಂಡಿತವಾಗಿಯೂ ಧನುಶ್ರೀ, ಅಂದ್ರೆ ಈಗ ಜೇಮಾಲ್ ರಸ್ತೆಯಲ್ಲಿರುವಂತಹ ಜ್ಞಾನೇಂದ್ರ ಅವರ ನಿವಾಸದಲ್ಲಿ ಯಾರೊಬ್ರು ಕೂಡ ಇಲ್ಲ. ಮನೆ ನಿವಾಸಕ್ಕೆ ಬೀಗ ಹಾಕಲಾಗಿದೆ. ಇಡಿ ಅಧಿಕಾರಿಗಳು ಭಾನುವಾರ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಒಂದೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಒಂದು ಪೇಪರ್ ಸಹ ಸಿಗದಂತ ರೀತಿಯಲ್ಲಿ ಆತ ಇಲ್ಲಿಂದ ಎಲ್ಲವೂ ಕೂಡ ಇಂದೋರ್ಗೆ ಶಿಫ್ಟ್ ಮಾಡಿರುವಂತದ್ದು, ಎಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಎಲ್ಲ ಆ ಒಂದು ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂತೆ ಏನಿತ್ತು ಮನೆ ವಸ್ತುಗಳೆಲ್ಲ ಕೂಡ ಅವರ ಮನೆಯ ಉತ್ತರ ಪ್ರದೇಶಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಿದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದಲ್ಲದೆ ಈತ ರಜೆಯನ್ನ ಕೇಳಿ ಹೋಗಿರುವಂತದ್ದು ಕಾರಣ ಏನಿದೆ, ಅವ್ರ ತಂದೆಗೆ ತುಂಬಾ ಸೀರಿಯಸ್ ಇದೆ ಅಂತ ಹೇಳಿ ಆತ ಹೇಳಿ ಹೋಗಿರುವಂತದ್ದು. ಆದ್ರೆ ಅವರು ಕೇರ್ ಟೇಕರ್ ಇದ್ದಾರೆ, ಅವ್ರ ಮನೆಯಲ್ಲಿ ಇರುವಂತದ್ದು, ಆಸ್ಪತ್ರೆಯಲ್ಲಿ ಇರಲಿಲ್ಲ ಇಡಿ ಅಧಿಕಾರಿ ಹೋದಂತಹ ಸಂದರ್ಭದಲ್ಲಿ. ಹೀಗಾಗಿ ಎಲ್ಲೋ ಒಂದ್ ಕಡೆ IAS ಅಧಿಕಾರಿ ಜ್ಞಾನೇಂದ್ರ ಮೊದಲೇ ಪ್ರೀ ಪ್ಲಾನ್ ಮಾಡಿ ಈ ಒಂದು ಕೇಸಲ್ಲಿ ಸಿಕ್ಕಾಕೊಳ್ಬಹುದು ಅನ್ನೋ ಭಯದಿಂದ ಏನಾದ್ರೂ ಆತ ನಾಪತ್ತೆ ಆಗಿದ್ದಾನೋ ಅನ್ನೋದು ಅನುಮಾನ ಇದೆ. ಒಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ನಿನ್ನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಹಾಜರಾಗಿಲ್ಲ. ಬಹುತೇಕವಾಗಿ ಇವತ್ತು ವಿಚಾರಣೆಗೆ ಬರ್ಬೋದು ಅಂತ ಕೂಡ ಹೇಳಲಾಗ್ತಾ ಇತ್ತು, ಆದ್ರೆ ಬರಲಿಲ್ಲ. ಆದ್ರೆ ಏನೋ ಒಂದು ಕೋರ್ಟಿಂದ ಏನಾದ್ರೂ ಮಧ್ಯಂತರವಾಗಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡು ಅಥವಾ ಬಂಧನ ಭೀತಿ ಏನಾದ್ರೂ ಕಾಡ್ತಾ ಇರುವ ನಿಟ್ಟಿನಲ್ಲಿ ಆತ ಕೋರ್ಟ್ನ ಕಾನೂನು ಮೊರೆ ಹೋಗಿ ಏನಾದ್ರೂ ಅದರಿಂದ ರಕ್ಷಣೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಲೀಗಲ್ ಆಗಿ ಮತ್ತೆ ಕಾನೂನು ತಜ್ಞರ ಮೊರೆ ಹೋಗಿ ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಕೂಡ ವಿಚಾರಣೆಗೆ ಬರಬಹುದು. ಆದ್ರೆ ಎಕ್ಸಾಮ್ ಕಂಟ್ರೋಲ್ ಆಗಿದ್ದಂತಹ ಸಂದರ್ಭದಲ್ಲಿ ಇಡೀ ಒಂದು ಎಕ್ಸಾಮಿನೇಷನ್ ಏನಿದೆ ಅವೆಲ್ಲವೂ ಕೂಡ ಅವರ ಅಂಡರ್ಗೆ ಬರುವಂತದ್ದು. ಈ ನಿಟ್ಟಿನಲ್ಲಿ ಅವರ ಅರಿವಿಗೆ ಬಾರದ ರೀತಿಯಲ್ಲಿ ಇಷ್ಟೆಲ್ಲ ಅಕ್ರಮ ನಡೆದಿದೆ ಅನ್ನೋ ಒಂದು ಗಂಭೀರವಾದಂತಹ ಅನುಮಾನ ಕೂಡ ಇರುವಂತದ್ದು. ಅದಲ್ಲದೆ ಮಧ್ಯವರ್ತಿಗಳು ಇದರಲ್ಲಿ ಸೇರಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಮಾಡಿದ್ದಾರೆ ಅನ್ನೋದು ಗಂಭೀರವಾದಂತಹ ಆರೋಪ ಏನಿದೆ. ಅದಲ್ಲದೆ ರೆಸಾರ್ಟ್ ಮತ್ತೆ ಹೋಟೆಲ್ಗಳಿಗೆ ಕೆಲ ಅಭ್ಯರ್ಥಿಗಳನ್ನ ಕರ್ಕೊಂಡೋಗಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, OMR ಶೀಟ್ ತಿದ್ದುಪಡಿಗಳ ವಿಚಾರ ಆಗಿರ್ಬೋದು ಎಲ್ಲವನ್ನ ಕೂಡ ತರಬೇತಿ ಕೊಟ್ಟು ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಸಿ ಅನಂತರ ಇವೆಲ್ಲ ಪ್ರೀ ಪ್ಲಾನ್ ಆಗಿ ಮೊದಲೇ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತಾ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು. ನಿಟ್ಟಿನಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆಸಲಾಗ್ತಾ ಇದೆ, CID ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆಯಾದ ಆಧಾರದ ಮೇಲೆ ಈಗ ID ಅಧಿಕಾರಿಗಳು ಕೂಡ ECR ಅನ್ನ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ರೈಡ್ ಮಾಡಿ ಸುಮಾರು 21 ಕಡೆ ರೈಡ್ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಆ ನಿಟ್ಟಿನಲ್ಲಿ ಎಲ್ಲಾ ಕಡೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈಗ ಈ ಒಂದು IAS ಅಧಿಕಾರಿ ಅಂತ ಜ್ಞಾನೇಂದ್ರ ಕುಮಾರ್ ಅವರ ಆತನ ಮೇಲೆ ಗಂಭೀರವಾದಂತಹ ಆರೋಪ ಇರುವಂತದ್ದು. ಆ ನಿಟ್ಟಿನಲ್ಲಿ ಆತನನ್ನ ವಿಚಾರಣೆಗೆ ಕರೆದಿದ್ದಾರೆ, ಮತ್ತೆ ಆತನ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಗಂಗಾಧರ್ ವಾಗಡ್ ತಮ್ಮೆಲ್ಲ ಮಾಹಿತಿಗಾಗಿ.